ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಓಂ ನಮಃ ಶಿವಾಯ. ಇಂದು ನಾವು ಭಕ್ತರ ಹೃದಯದಲ್ಲಿ ವಿಶೇಷ ಸ್ಥಾನ ಪಡೆದಿರುವ ಪವಿತ್ರ ಹಬ್ಬ ಮಹಾಶಿವರಾತ್ರಿಯ ಬಗ್ಗೆ ತಿಳಿದುಕೊಳ್ಳೋಣ. ಮಹಾಶಿವರಾತ್ರಿ ಎಂದರೇನು? ಮಹಾ ಎಂದರೆ ದೊಡ್ಡದು, ಶಿವರಾತ್ರಿ ಎಂದರೆ ಶಿವನ ರಾತ್ರಿ, ಅಂದರೆ ಶಿವನಿಗೆ ಅತ್ಯಂತ ಪ್ರಿಯವಾದ ಪವಿತ್ರ ರಾತ್ರಿ. ಹಿಂದೂ ಪಂಚಾಂಗದ ಪ್ರಕಾರ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿನ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ದಿನ ಭಕ್ತರು ಉಪವಾಸವಿದ್ದು ರಾತ್ರಿ ಇಡೀ ಜಾಗರಣೆ ಮಾಡಿ ಶಿವನ ಆರಾಧನೆಯನ್ನು ಮಾಡುತ್ತಾರೆ. ಮಹಾಶಿವರಾತ್ರಿಯ ಪೌರಾಣಿಕ ಮಹತ್ವ. ಶಿವ ಪಾರ್ವತಿ ವಿವಾಹ. ಪುರಾಣಗಳ ಪ್ರಕಾರ ಈ ದಿನವೇ ಶಿವ ಮತ್ತು ಪಾರ್ವತಿ ದೇವಿಯ ವಿವಾಹ ನಡೆಯಿತು ಎಂದು ನಂಬಲಾಗುತ್ತದೆ. ಆದ್ದರಿಂದ ವಿವಾಹವಾಗದವರು ಈ ದಿನ ಶಿವನನ್ನು ಪ್ರಾರ್ಥಿಸಿದರೆ ಉತ್ತಮ ಜೀವನ ಸಂಗಾತಿ ದೊರೆಯುತ್ತಾರೆ ಎಂಬ ನಂಬಿಕೆ ಇದೆ. ಸಮುದ್ರ ಮಂಥನ ಕಥೆ. ದೇವರು ಮತ್ತು ಅಸುರರು ಸಮುದ್ರ ಮಂಥನ ಮಾಡಿದಾಗ ಭಯಾನಕ ವಿಷ ಹೊರಬಂತು. ಆ ವಿಷವನ್ನು ಶಿವನು ಕುಡಿದು ಲೋಕವನ್ನು ರಕ್ಷಿಸಿದನು. ಅದರ ಪರಿಣಾಮ ಅವನ ಕಂಠ ನೀಲಿಯಾಗಿ ಮಾರ್ಪಟ್ಟಿತು. ಆದ್ದರಿಂದ ಶಿವನನ್ನು ನೀಲಕಂಠ ಎಂದು ಕರೆಯುತ್ತಾರೆ. ಶಿವಲಿಂಗ ಪ್ರತ್ಯಕ್ಷತೆ. ಇನ್ನೊಂದು ಕಥೆಯ ಪ್ರಕಾರ ಈ ದಿನವೇ ಶಿವನು ಅನಂತ ಜ್ಯೋತಿ ರೂಪದಲ್ಲಿ ಪ್ರತ್ಯಕ್ಷನಾದನು. ಅದೇ ಶಿವಲಿಂಗದ ಮಹತ್ವ. ಉಪವಾಸದ ಮಹತ್ವ. ಉಪವಾಸದಿಂದ ದೇಹ ಮತ್ತು ಮನಸ್ಸು ಶುದ್ಧಿಯಾಗುತ್ತದೆ. ಈ ದಿನ ಮಾಡಿದ ಪ್ರಾರ್ಥನೆ 1000 ಪಟ್ಟು ಫಲ ನೀಡುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಶಿವನ ಕೃಪೆಯಿಂದ ಪಾಪಗಳು ಕ್ಷಮೆಯಾಗುತ್ತವೆ ಎಂಬ ನಂಬಿಕೆಯೂ ಇದೆ. ಈಶ್ವರನ ಸಂದೇಶ. ಶಿವನು ಸರಳತೆ, ತ್ಯಾಗ ಮತ್ತು ಸಮತೆಯ ಪ್ರತೀಕ. ಅವನು ನಮಗೆ ಹೇಳುವುದೇನು? ಕೋಪ ಬಿಡಿ, ಅಹಂಕಾರವನ್ನು ತ್ಯಜಿಸಿ ಸತ್ಯದ ಮಾರ್ಗದಲ್ಲಿ ನಡೆಯಿರಿ. ಶಿವನ ಭಕ್ತಿ ಎಂದರೆ ಶಾಂತಿ ಮತ್ತು ಪ್ರೀತಿ. ಮಹಾಶಿವರಾತ್ರಿಯು ನಮ್ಮ ಜೀವನದಲ್ಲಿ ಭಕ್ತಿ ಮತ್ತು ಶಾಂತಿಯ ಬೆಳಕನ್ನು ತುಂಬುವ ಹಬ್ಬ. ನಾವು ಎಲ್ಲರೂ ಸೇರಿ ಓಂ ನಮಃ ಶಿವಾಯ ಎಂದು ಜಪಿಸೋಣ. ಧನ್ಯವಾದಗಳು.